ಇಷ್ಟು ದಿವಸ ನೋವು ತಿಂದಿದ್ದು ಸಾಕು. ಇನ್ನು ಮುಂದೆ ಸುಜನ್ ಜೊತೆ ನೆಮ್ಮದಿಯಾಗಿರು. ದೇವರು ನಿಮ್ಮಿಬ್ರಿಗೂ ಒಳ್ಳೇದು ಮಾಡಲಿ. ಗುಡ್ ಲಕ್. ಮೊದಲು ಅಮ್ಮನ ಆಶೀರ್ವಾದ ತಗೊಳ್ಳಿ. ಅಲ್ಲಿ ಅದ್ಗೆ ಚೆನ್ನಾಗಿದೆ, ಒಳ್ಳೇದಾಗಲಿ ಅಮ್ಮ. ಹಾಳಾಗಿ ಹೋಗಿ. ಇನ್ನು ನಿನಗೆ ಗೊತ್ತಿಲ್ಲದೆ ನಿನ್ನ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕಿದ್ದೇನೆ. ನೀನು ಇಲ್ಲಿಗೆ ಬಂದಿರೋದು ದುಡ್ಡಿನ ಆಸೆಗೆ ಅಂತಲೂ ಗೊತ್ತು, ನಿನಗೆ ಇನ್ನೊಂದು ಮದುವೆ ಆಗಿದೆ ಅಂತಲೂ ಗೊತ್ತು. ಇಲ್ಲಿ ನೋಡು ಜಾತಕ. ನೋಡಿ, ಇವನೆಂಥ ಗೋಮುಖ ವ್ಯಾಘ್ರ ಅಂತ. ಒಂದ್ಸತಿ ಮೋಸ ಮಾಡಿದ್ ಸಾಲದು ಅಂತ ಈಗ ಮತ್ತೆ ಮೋಸ ಮಾಡಕ್ ಬಂದಿದ್ದಾನೆ. ಏಯ್ ಪಾರ್ಥ, ಏಯ್, ಏನೋ ನೋಡ್ತಾ ಇದ್ಯಾ? ನಡಿಯೋ ಆಚೆಗೆ, ನಡಿಯೋ ನಡಿಯೋ ನಡಿಯೋ. ಪಾಪು, ಇವತ್ತಿಗೆ ನೀನು ಅಂದ್ಕೊಂಡಿದ್ದು ಕಂಟಕ ಮುಗೀತು ಅನ್ಕೋ. ಮುಂದೆ ಸಂತೋಷವಾಗಿರೋ. ಸುಜನ್, ನನ್ನ ತಂಗಿ ಲೈಫಲ್ಲಿ ಇಲ್ಲಿ ತನಕ ಏನೇನೋ ನೋಡಿದಾಳೆ, ತುಂಬ ನೋವನ್ನು ತಿಂದಿದ್ದಾಳೆ. ಇವಳನ್ನ ಚೆನ್ನಾಗಿ ನೋಡ್ಕೊ. ಚೆನ್ನಾಗಿ ನೋಡ್ಕೋತೆ ಅಂತ ಗೊತ್ತು, ಆದರೂ ಅಣ್ಣನಾಗಿ ಈ ಮಾತನ್ನ ಹೇಳಬೇಕಾಗಿರೋದು ನನ್ನ ಜವಾಬ್ದಾರಿ. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಅಮ್ಮನಿಗೆ ಮತ್ತೆ ಭೂಮಿಕಾಗೆ. ಅಮ್ಮ ಅತ್ಗೆನಾ? ಆವಾಗ ಕಾದು ಹೊಡೆಯೋಣ. ಕಾದು ಹೊಡೆಯೋ ಏಟು ತುಂಬ ಜೋರಾಗಿರುತ್ತೆ ಮಾಮ್, ಅದನ್ನು ತಡ್ಕೊಳಕ್ಕಾಗಲ್ಲ. ಆ ಏಟು ತಿಂದಾಗ ವಿಲ ವಿಲ ಅಂತ ಒದ್ದಾಡೋಗ್ತಾನೆ ಅವನು. ಆ ಥರದ್ದೊಂದಿನ ಬಂದೇ ಬರುತ್ತೆ ಮಾಮ್. ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಹಾಗಂತ ಕಾಯ್ಕೊಂಡು ಕೂತ್ಕೊಳ್ಳೋಕೆ ನಾ ರೆಡಿ ಇಲ್ಲ ಜೆ. ಬ್ಯಾಡ್ ಲಕ್ ಅವ್ನು ಪೆನ್ ಹತ್ತೋ ಥರ ನಾನೇ ಮಾಡ್ತೀನಿ. ಎಲ್ಲ ಸರಿ ಹೋಯ್ತು ಅಂತ ಅವನು ಆರಾಮಾಗಿದ್ದಾನಲ್ಲ, ನೋಡ್ತಾ ಇರು ಈಗ ನನ್ನ ಆಟ ಹೇಗಿರತ್ತೆ ಅಂತ. ಈಗಿರೋ ಮಗುವನ್ನು ಕಳ್ಕೊಂಡು ಅವನು ಒತ್ತಾಡಬೇಕು, ಹಾಗೆ ಮಾಡ್ತೀನಿ. ಏನು ಬೇಕಾದರೂ ಮಾಡು ಮಾಮ್, ಆದರೆ ಹುಷಾರು ನೋಡ್ಕೊಂಡು ಮಾಡಿ. ಒಂದು ಮಾಡೋಕ್ಕೆ ಹೋಗಿ ಅದು ಎರಡಾದರೆ ಕಷ್ಟ. ಡೋಂಟ್ ವರಿ ಜೆ, ಒಂದಕ್ಕೆ ಎರಡು ಆಗಲ್ಲ. ಆಗಿರೋ ಎರಡರಲ್ಲಿ ಅವನ ಪಾಲಿಗೆ ಎರಡು ಉಳಿಯಲ್ಲ. ಚಿನ್ನ ಬಾಳಲ್ಲಿ ಈ ರಾತ್ರಿ ಇನ್ನೆಂದು ಬರದು, ಕನಸೆಲ್ಲ ನನಸಾಗಿದೆ. ಚಿನ್ನ ಬಾಳಲ್ಲಿ. ಪಾರ್ಥ, ಏನಿದು ನಿಮ್ ತರ್ಲೆ? ತಲೆ ಹಟೆನಾ? ಏನ್ರಿ ನೀವು? ನಾನು ಅಣ್ಣವ್ರ ಹಾಡು ಹೇಳ್ತಾ ಇದ್ದೀನಿ, ನೀವು ಒಂದು ಸ್ವಲ್ಪನೂ ರೊಮ್ಯಾಂಟಿಕ್ ಸೆನ್ಸೇ ಇಲ್ವಲ್ಲ? ರೊಮ್ಯಾಂಟಿಕ್ ಸೆನ್ಸು ಬೇಡ, ಏನು ಬೇಡ. ನೀವು ಸ್ವಲ್ಪ ನಿಮ್ ತಲೆ ಹಟೆನ ಕಮ್ಮಿ ಮಾಡ್ಕೊಳ್ಳಿ. ಏನ್ರಿ ಇದು ತಲೆ ಹಟೆನಾ? ಲವ್, ರೊಮ್ಯಾನ್ಸ್. ನೀವು ನನ್ನನ್ನ ಅರ್ಥನೇ ಮಾಡ್ಕೊಳಲ್ಲ. ಪಾರ್ಥ, ಏನು? ಸುಮ್ನೆ ಇದ್ರೆ ಸರಿ. ಇವಾಗ ಇಲ್ಲಾಂದ್ರೆ ಹಾಗೆ ತಪ್ಕೊಂಡು ಕಿಸಿ ಕೊಟ್ಬಿಡ್ತೀರಾ? ಪಾರ್ಥ, this is too much. ಜಾಸ್ತಿ ಆಯ್ತು ನಿಮ್ದು. ಅಲ್ಲ,
ನಾವ್ ಎಲ್ಲಿದೀವಿ ಏನ್ ಮಾಡ್ತಿದೀವಿ ದಿನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ತಪ್ಕೊಂಡು ಖುಷಿ ಕೊಟ್ಬಿಡ್ತಿದ್ರು. ಐ ಮೀನ್ ನೀವು ನನ್ನ ಸ್ವಂತ ಹೆಂಡತಿ ಅಲ್ವಾ, ನಾನು ನಿಮ್ಮ ಸ್ವಂತ ಹಸ್ಬೆಂಡ್ ಅಲ್ವಾ. ಸೊ ನಾವು ಎಲ್ಲಿ ಬೇಕಾದ್ರೂ ರೊಮ್ಯಾನ್ಸ್ ಮಾಡ್ಬೋದು. ಅದಕ್ಕೆ ನ್ಯಾಷನಲ್ ಪರ್ಮಿಟೇ ಇದೆ. ನ್ಯಾಷನಲ್ ಪರ್ಮಿಟ್? ಯಾ, ಐ ಮೀನ್ ಲೀಗಲಿ ನಾವಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ವಾ, ಅದಕ್ಕೆ ನಾವು ಎಲ್ಲಿ ಬೇಕಾದ್ರೂ ರೊಮ್ಯಾನ್ಸ್ ಮಾಡ್ಬೋದು. ಈಗ ನೋಡಿ, ಹೂವು ಬೇಜಾನಿದೆ, ಆಮೇಲೆ ನಮ್ಮ ರೂಮು ಬಿಕೋ ಅಂತ ಇದೆ. ಸೊ ಯಾಕೆ ನಾವು ಈ ಸೈಕಲ್ ಗ್ಯಾಪಲ್ಲಿ ಒಂದು ರೊಮ್ಯಾಂಟಿಕ್ ಮೂಮೆಂಟ್ನ ಕ್ರಿಯೇಟ್ ಮಾಡಬಾರ್ದು? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹೂವು ಮತ್ತು ಟೈಮು ಎರಡೂ ವೇಸ್ಟ್ ಆಗಲ್ಲ ಅಂತ. ಆಸೆ ನೋಡು. ಇವಾಗ ಆಸೆ ಪಡ್ದೆ ಮತ್ತೆ ಇನ್ಯಾವಾಗ ಆಸೆ ಪಡೋಕ್ಕಾಗತ್ತೆ? ಅಂತ ಇದು ಆಸೆ ಪಡೋ ಏಜ್ ಕಣ್ರಿ. ನೋಡಿ, ಆಸೆ ಪಟ್ರೇನೆ ಏನೋ ಒಂದು ಆಗೋದು. ಸೊ ವಾಪಸ್ ಹನಿಮೂನ್ಗೆ ಹೋಗೋಣವಾ? ಮತ್ತೆ ಹನಿಮೂನ? ಯಾಕೆ ಮಾಡ್ಕೋಬಾರ್ದು? ಈಗ ಫಸ್ಟ್ ಹನಿಮೂನ್, ಸೆಕೆಂಡ್ ಹನಿಮೂನ್, ಥರ್ಡ್ ಹನಿಮೂನ್ ಅಂತ ಹನಿಮೂನಿಗೆ ಹೋಗ್ತಾನೆ ಇರ್ತಾರೆ. ಐ ಮೀನ್ ಇಟ್ಸ್ ಸೋ ಕಾಮನ್. ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋ ಥರ ಆಗ್ಬಿಟ್ಟಿದೆ. ಅಷ್ಟು ಕಾಮನ್ ಆಗ್ಬಿಟ್ಟಿದೆ. ಈಗ ನಾವು ಫಸ್ಟ್ ನೈಟ್ ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆ ಸೆಕೆಂಡ್ ನೈಟ್, ಥರ್ಡ್ ನೈಟ್ ಅಂತೆಲ್ಲ ಸೆಲೆಬ್ರೇಟ್ ಮಾಡಬಾರ್ದು? ಐ ಮೀನ್ ಅದೇ ನೀವು, ಅದೇ ನಾನು, ಅದೇ ಪ್ರೀತಿ, ಎಲ್ಲದೂ ಅದೇ ಅಂದಮೇಲೆ ನಾವು ಮತ್ತೆ ಯಾಕೆ ಟ್ರೈ ಮಾಡಬಾರ್ದು? ಮಾಡೋಣ. ಈಗ ಸದ್ಯಕ್ಕೆ ನೀವು ಈ ರೂಮ್ನ ಡೆಕೋರೇಟ್ ಮಾಡಿ ಬನ್ನಿ, ನಾನು ಹೋಗಿ ಸುಧಾ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅದಕ್ಕೇನು ಅರ್ಜೆಂಟು? ಸುಮ್ಮನೆ ಡೆಕೋರೇಟ್ ಮಾಡಿ ನೀವು.